ಸೂರಿ ಒಬ್ಬ ಕಾನಿಸ್ಟೇಬಲ್ ಸ್ಪೈ ಏಜೆಂಟ್ ಆಗಿ ಶ್ರೀಲಂಕಾದಲ್ಲಿ ಮಾಫಿಯಾ ಡಾನ್ ಶಿವನನ್ನು ಹಿಡಿಯೋಕೆ ಅಂತ ಹೋಗಿದ್ದ ಸೂರಿ ಇದ್ದಕ್ಕಿದ್ದಂತೆ ಅವನೇ ಮಾಫಿಯಾ ಡಾನ್ ಆಗಿ ಒಂದು ದೊಡ್ಡ ಕಿಂಗ್ಡಮ್ ಕಟ್ಟಿ ಮಾಫಿಯಾ ಡಾನ್ ಆಗಿ ಅವನೇ ರಾಜನಾಗುತ್ತಾನೆ. ಇದರಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇವನು ಯಾರನ್ನ ಹಿಡಿಬೇಕು ಅಂತ ಶ್ರೀಲಂಕಾಕ್ಕೆ ಹೋಗಿರ್ತಾನೋ ಅವನೇ ಇವ್ರ ಅಣ್ಣ ಆಗಿರ್ತಾನೆ. ಈ ವಿಷಯ ತಿಳಿದ ಮೇಲೆ ಸೂರಿ ಶಿವನನ್ನು ಕೊಲ್ಲುವ ಸಂದರ್ಭ ಬಂದಾಗ ಸೂರಿ ಏನ್ ಮಾಡ್ತಾನೆ, ಇಷ್ಟಕ್ಕೂ ಸೂರಿ ಅವರ ಅಣ್ಣ ಮಾಫಿಯಾ ಡಾನ್ ಶಿವ ಡಾನ್ ಆಗಿದ್ದು ಏಕೆ, ಮುಖವಾಡ ಹಾಕೊಂಡಿರುವ ಆ ವ್ಯಕ್ತಿ ಯಾರು, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಈ ಸಿನಿಮಾ ನೋಡ್ಲೇಬೇಕು. ಕಥೆಯಲ್ಲಿ ಅಷ್ಟೇನು ಗ್ರಿಪ್ ಇಲ್ಲ, ರೊಟೀನ್ ಸ್ಟೋರಿ, ಅಲ್ಲಲ್ಲಿ ಬರುವ ಇಲ್ಲಾಜಿಕಲ್ ಸೀನ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿರಲ್ಲ. ತುಂಬಾ ಲೇಯರ್ ಗಳು ಈ ಸಿನಿಮಾದಲ್ಲಿ ಇದಾವೆ. ಕೆಜಿಎಫ್ ಸಿನಿಮಾವನ್ನು ರೀಕ್ರಿಯೇಷನ್ ಮಾಡಿ ಕಾಪಿ ಮಾಡಿ ವಿಜಯ್ ದೇವರಕೊಂಡ ಅವರ ಮ್ಯಾನರಿಸಂ ಗೆ ತಕ್ಕಂತೆ ಈ ಸಿನಿಮಾದ ಕತೆ ಬರೆದುಕೊಂಡಿದ್ದಾರೆ. ಒಂದು ವೇಳೆ ಈ ಸಿನಿಮಾದಲ್ಲಿ ವಿಜಯ್ ಕೊಂಡ ಒಬ್ರೇ ಇದ್ದಿದ್ರೆ ಖಂಡಿತ ಈ ಸಿನಿಮಾ ಅಟರ್ ಫ್ಲಾಪ್ ಆಗ್ತಿತ್ತು. ಯಾಕಂದ್ರೆ ಸತ್ಯದೇವ್ ಈ ಸಿನಿಮಾದಲ್ಲಿ ಅನದರ್ ಹೀರೋ. ವಿಜಯ್ ದೇವರಕೊಂಡ ಅವರಿಗೆ ಸಿಕ್ಕಾಪಟ್ಟೆ ಎಲಿವೇಶನ್ ಗಳು ಬಿಲ್ಡ್ ಅಪ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ತೆಲುಗು ಸಿನಿಮಾಗಳಲ್ಲಿ ಬಿಲ್ಡ್ ಅಪ್ ಜಾಸ್ತಿ ಆಗ್ತಿದೆ, ಮತ್ತೆ ಹಳೆ ಕತೆಗಳಿಗೆ ಹೊಸ ಬಣ್ಣ ಹಾಕ್ತಿದ್ದಾರೆ ಅಷ್ಟೇ. ಇಂಟರ್ವಲ್ ಬ್ಲಾಕ್ ಬರೋ ತನಕ ಕತೆ ಒಂದೇ ಟ್ಯೂನ್ ಅಲ್ಲಿ ಇರುತ್ತೆ, ನೋಡಕ್ಕೆ ತುಂಬಾ ಬೇಜಾರಾಗುತ್ತೆ. ರೈಟಿಂಗು ಪ್ರೆಸೆಂಟೇಶನ್ ಎಲ್ಲವೂ ಡ್ರಾಗ್ ಮಾಡಿರುವ ಫೀಲಿಂಗು ಕೊಡುತ್ತೆ. ಈ ಸಿನಿಮಾದಲ್ಲಿ ಒಂದು ಸೀನ್ ಇರುತ್ತೆ, ಆ ಸೀನ್ ಮಾತ್ರ ಮೈಂಡ್ ಬ್ಲೋಯಿಂಗ್ ಅಷ್ಟೇ. ತನ್ನ ತಮ್ಮ ಸೂರಿ ಅಂತ ಗೊತ್ತಾದಾಗ ಸತ್ಯದೇವ್ ಅವರ ಎಮೋಷನ್ ಸೀನ್ ಮಾತ್ರ ಈ ಸಿನಿಮಾದ ಹೈಲೈಟ್. ಸೆಕೆಂಡ್ ಹಾಫ್ ಚೆನ್ನಾಗಿದೆ ಹಾಗೂ ಕ್ಲೈಮ್ಯಾಕ್ಸ್ ಸತ್ಯದೇವ್ ಹಾಗೂ ವಿಜಯ್ ದೇವರಕೊಂಡ ಅವರ ಎಮೋಷನ್ ಸೀನ್ ಗಳು, ಅದರ ಜೊತೆಗೆ ಅನಿರುದ್ಧ ಅವರ ಬಿಜಿಎಂ, ಇವರ ಬಿಜಿಎಂ ಯಾವ ರೀತಿ ಇದೆ ಅಂದ್ರೆ ಕೆಜಿಎಫ್ ಸಿನಿಮಾದ ಪ್ಯಾಟ್ರನ್ ಈ ಸಿನಿಮಾದಲ್ಲಿ ಬಳಸಿದ್ದಾರೆ. ಬಿಜಿಎಂ ವಿಚಾರದಲ್ಲಿ ಮಾತ್ರ ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸತ್ಯದೇವ್ ಹಾಗೂ ವಿಜಯ್ ದೇವರಕೊಂಡ ಅವರ ಆಕ್ಟಿಂಗ್. ಅದು ಬಿಟ್ರೆ ಸಿನಿಮಾದಲ್ಲಿ ಮಣ್ಣನ್ ಗಟ್ಟಿನೂ ಇರಲ್ಲ. ಅದರಲ್ಲೂ ಕೂಡ ಫಸ್ಟ್ ಹಾಫ್ ತುಂಬಾ ಲ್ಯಾಗ್. ಈ ಸಿನಿಮಾದಲ್ಲೂ ಕೂಡ ನಮ್ಮ ವಿಜಯ್ ದೇವರಕೊಂಡ ಅವರು ಅರ್ಜುನ್ ರೆಡ್ಡಿ ರೇಂಜ್ ಗೆ ಮ್ಯಾನರಿಸಂ ಮೇಂಟೈನ್ ಮಾಡಿದ್ದಾರೆ. ಕೆಲವೊಂದು ಆಕ್ಷನ್ ಸೀನ್ ಗಳು, ಅದರಲ್ಲೂ ಕೂಡ ಬ್ರಿಡ್ಜ್ ಮೇಲೆ ಫೈಟ್ ಮಾಡುವ ಸೀನ್, ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಸತ್ಯದೇವ್ ವಿಜಯ್ ದೇವರಕೊಂಡ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಅನಿರುದ್ಧ ಅವರ ಬಿಜಿಎಂ ಈ ಸಿನಿಮಾದ ಪ್ಲಸ್ ಪಾಯಿಂಟ್. ಇನ್ನು ಈ ಸಿನಿಮಾದಲ್ಲಿ ಹೀರೋಯಿನ್ ಭಾಗ್ಯಶ್ರೀ ಬೋಸ್ ಅವರು ಇದ್ದಾರೆ. ವಿಜಯ್ ದೇವರಕೊಂಡ ಜೊತೆ ರೊಮ್ಯಾನ್ಸ್ ಗಾಗಿ ಈ ಸಿನಿಮಾದಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ಇವ್ರಿಗೆ ಅಷ್ಟೇನು ಸ್ಕೋಪ್ ಇಲ್ಲ. ಒಟ್ಟಾರೆಯಾಗಿ ಈ ಸಿನಿಮಾವನ್ನು ಒಂದ್ಸಲ ಟ್ರೈ ಮಾಡಬಹುದು ಅಷ್ಟೇ, ಆದ್ರೆ ತುಂಬಾ ಲ್ಯಾಗ್ ಇರುತ್ತೆ. ನಿಮಗೆ ತಾಳ್ಮೆ ಇದ್ರೆ ಮಾತ್ರ ಈ ಸಿನಿಮಾವನ್ನು ಒಂದ್ಸಲ ಟ್ರೈ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.